ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಋಣಾನುಬಂಧ ಅಧ್ಯಾಯ 13. ಸಂಧ್ಯಾ ಕನ್ಫ್ಯೂಷನ್ನಲ್ಲೇ ಪದ್ಮನಾಭ್ ಮತ್ತು ಸನ್ನಿಧಿ ಇದ್ದ ಹತ್ರ ಬಂದು ಕೂತ್ಕೊಂಡ್ಳು. ಮಾವ, ಕರಣ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ಇವಳೆ ಅಂತ ಸನ್ನಿಧಿ ಹೇಳಿದ ಮಾತನ್ನು ಕೇಳಿದ ಸಂಧ್ಯಾಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಯಿತು. ಸಂಧ್ಯಾ ಕರಣ್ ಅಂತ ಅಂದು ಸನ್ನಿಧಿ ಮುಖ ನೋಡಿದಾಗ ಸನ್ನಿಧಿ ತನ್ನ ಮುಖದಲ್ಲಿ ಯಾವ ಬೇಜಾರು ಇಲ್ಲದೆ, ಹೌದು ಸಂಧ್ಯಾ, ಆ ಕರಣ್ ನನ್ನ ಗಂಡ ಅಂತ ಅಂದ್ಲು. ಸಂಧ್ಯಾಗೆ ಈ ಮಾತು ನುಂಗಲಾರದ ಸತ್ಯ ಆಗಿದ್ದಂತೂ ಹೌದು. ಮತ್ತೆ ಸನ್ನಿಧಿನೇ ಮಾತನ್ನು ಕಂಟಿನ್ಯೂ ಮಾಡ್ತಾ, ಆದರೆ ಅವನು ನನ್ನ ಗಂಡ ಅಂತ ಹೇಳ್ಕೊಳ್ಳೋ ಯಾವ ಪ್ರೂಫ್ ಕೂಡ ನನ್ನ ಹತ್ರ ಇಲ್ಲ. ಹಾಗೆ ನನ್ನ ಮನಸ್ಸು ಅವನನ್ನು ಗಂಡ ಅಂತ ಒಪ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಅಂತಹ ಡ್ರಗ್ ಅಡಿಕ್ಟ್ ಪರ್ಸನ್ಗೆ ನನ್ನ ಮನಸ್ಸಲ್ಲಿ ಅಥವಾ ನನ್ನ ಜೀವನದಲ್ಲಿ ಯಾವ ಜಾಗನೂ ಇಲ್ಲ ಅಂತ ಅಂದ್ಲು. ಸನ್ನಿಧಿ ಈ ಮಾತನ್ನು ಹೇಳುವಾಗ ಅವಳ ಮುಖದಲ್ಲಿ ಯಾವ ಫೀಲಿಂಗ್ಸ್ ಕೂಡ ಇರಲಿಲ್ಲ. ಪದ್ಮನಾಭ್ ಸನ್ನಿಧಿಗೆ ಮತ್ತೆ ಕೈ ಮುಗಿತಾ, ನನ್ನ ಕ್ಷಮಿಸ್ಬಿಡು ಮಗಳೇ, ಮದುವೆ ಮಾಡಿದ್ರೆ ಜವಾಬ್ದಾರಿ ಬರುತ್ತೆ ಅಂತ ಅವನಿಗೆ ಮದುವೆ ಮಾಡಿದ್ವಿ. ಮದುವೆಗೂ ಮುಂಚೆ ಯಾವತ್ತೂ ಕೂಡ ಸಂಧ್ಯಾ ಅನ್ನೋ ಹುಡುಗಿ ಹೆಸರು ಕೂಡ ಹೇಳಿಲ್ಲ ಅಂತ ಹೇಳಿದ್ರು ಪದ್ಮನಾಭ್. ಅದಕ್ಕೆ ಸಂಧ್ಯಾ, ಪರವಾಗಿಲ್ಲ ಬಿಡಿ ಅಂಕಲ್, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾರಲ್ಲ, ಇದಕ್ಕೆ ಇರಬೇಕು. ಆದರೆ ಸನ್ನಿಧಿಗೆ ಮಾತ್ರ ತುಂಬ ದೊಡ್ಡ ಮೋಸ ಆಯಿತು ಅಂಕಲ್ ಅಂತ ನೊಂದ ಮನಸ್ಸಿಂದ ಹೇಳಿದ್ಲು ಸಂಧ್ಯಾ. ಪದ್ಮನಾಭ್ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಬೇಜಾರಾದ ಸಣ್ಣ ನಗು ನಗ್ತಾ, ಅದಕ್ಕೆ ಅಲ್ವಾ ಈಗ ಸನ್ನಿಧಿಗೆ ಅವಳ ಪಾಡಿಗೆ ಸ್ವತಂತ್ರವಾಗಿ ಒಳ್ಳೆ ಜೀವನವನ್ನು ರೂಪಿಸ್ಕೋ ಅಂತ ಅವಳನ್ನು ಬಿಟ್ಟಿರೋದು ಅಂತ ಅಂದರು. ಹೀಗೆ ತುಂಬ ಹೊತ್ತು 3 ಜನ ಮಾತಾಡ್ತಾ ಇದ್ದಾಗ ಸನ್ನಿಧಿ ಪದ್ಮನಾಭ ಹತ್ರ ಮಾತಾಡ್ತಾ, ಮಾವ, ಬೇಲ್ ಅರೇಂಜ್ ಏನಾದರೂ ಮಾಡಬೇಕಾ ಕೇಳಿದ ಸನ್ನಿಧಿಗೆ ಪದ್ಮನಾಭ್ ಅವರು, ಬೇಡಮ್ಮ, ಅವನು ಆಚೆ ಬಂದರೆ ಮತ್ತೆ ನಿನಗೆ ಈ ಹುಡುಗಿ ಸಂಧ್ಯಾಗೆ ಏನಾದರೂ ತೊಂದರೆ ಕೊಡೋದಂತೂ ಖಚಿತ. ಅವನು ಮಾಡಿರೋ ತಪ್ಪಿಗೆ ಅವನೇ ಶಿಕ್ಷೆ ಅನುಭವಿಸ್ಲಿ. ಅದಕ್ಕೆ ಸರಿಯಾದ ಜಾಗ ಅಂದರೆ ಅದು ಸೆರೆವಾಸ ಮಾತ್ರ ಅಂತಂದರು. ಸನ್ನಿಧಿನೂ ಬೇರೇನು ಮಾತಾಡದೆ ಪದ್ಮನಾಭ್ ಮಾತಿಗೆ ಒಪ್ಪಿಗೆ ಕೊಟ್ಟಳು. ಪದ್ಮನಾಭ್ ಮಾತಾಡಿ ಮುಗಿಸಿದ ನಂತರ ಹೋಟೆಲ್ನಿಂದ ಹೊರಟರು. ಈಗ ಸಂಧ್ಯಾ ಮತ್ತು ಸನ್ನಿಧಿ ಇಬ್ಬರು ಮಾತಾಡ್ತಾ ಇದ್ರು. ಸನ್ನಿಧಿ, ಹಾಗಾದರೆ ನಿನ್ನ ಜೀವನದಲ್ಲಿ ಮದುವೆ ಅನ್ನೋ ಸಂಬಂಧಕ್ಕೆ ಏನು ಬೆಲೆನೇ ಇಲ್ವೇನೆ ಕೇಳಿದ್ಲು ಸಂಧ್ಯಾ. ಅದಕ್ಕೆ ಸನ್ನಿಧಿ ಬೇಜಾರಾದ ಧ್ವನಿಯಲ್ಲಿ, ಗಂಡ ಅಂದರೆ ನಮ್ಮ ಇಷ್ಟ ಕಷ್ಟಗಳನ್ನು ಹಂಚ್ಕೋಬೇಕು, ಮನೆಯಲ್ಲಿ ಎಲ್ಲರೂ ಸಂತೋಷದಿಂದ ಇರಬೇಕು. ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದನ್ನೆಲ್ಲ ಎಳ್ಕೊಂಡು ಕೂತ್ಕೋಬಾರ್ದು ಕಣೆ. ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಯಾವಾಗಲೂ ಆಸರೆಯಾಗಿರಬೇಕು. ಅದನ್ನು ಬಿಟ್ಟು ಅವರಿಗೆ ಬೇಕಾದ ರೀತಿಯಲ್ಲಿ ಹೆಂಡತಿನ ಇಷ್ಟ ಬಂದ ಹಾಗೆ ಯೂಸ್ ಮಾಡ್ಕೊಳ್ಳೋಕೆ ಅವಳೇನು ಆಟದ ವಸ್ತುನಾ ಹೇಳು? ಅವನಿಗೆ ಮೂಡ್ ಬಂದಾಗ ಅವಳು ಅವನ ಹತ್ರ ಬರಬೇಕು, ಬೇಡ ಅಂದರೆ ಸುಮ್ಮನೆ ಅವನ ಚಾಕರಿ ಮಾಡಿಕೊಂಡು ಬಿದ್ದಿರಬೇಕು. ಅವಳ ಮನದ ಆಸೆ ಏನಿದೆ, ಅವಳಿಗೇನು ಬೇಕು, ಅವಳಿಗೇನು ಬೇಡ, ಅವುಗಳನ್ನೆಲ್ಲ ಕೇಳಿ ಅವಳ ಮುಖದಲ್ಲಿ ನಗು ತೋರಿಸ್ಬೇಕು ಅಂತ ಯೋಚನೆ ಮಾಡ್ತಾರಾ? ಇಲ್ಲ. ಇದೇ ಅಲ್ವಾ ಎಷ್ಟೋ ಹೆಣ್ಣು ಮಕ್ಕಳು ಮಾಡ್ತಾ ಇರೋದು. ಹೆಣ್ಣು ತನಗೋಸ್ಕರ ಬದುಕೋಕೆ ಯಾವತ್ತೂ ಇಷ್ಟಪಡೋದಿಲ್ಲ ಸಂಧ್ಯಾ. ಯಾಕಂದರೆ ಕೆಲವೊಂದು ಹೆಣ್ಮಕ್ಳು ಅಪ್ಪ ಅಮ್ಮನ ಬಲವಂತಕ್ಕೆ ಮದುವೆ ಆಗ್ತಾರೆ. ಅವನು ಒಳ್ಳೆಯವನಾಗಿ ಹೆಂಡತಿಗೆ ಸಮಾಜದಲ್ಲಿ ಒಳ್ಳೆ ಹೆಸರು, ಗೌರವ, ಅಭಿಮಾನ ಕೊಟ್ಟರೆ ಇನ್ನು ಬೇರೆ ಥರ ಗಂಡಸರು ಹೆಂಡತಿ ಅಂದರೆ ಮನೆ ಕೆಲಸದವಳಿಗಿಂತಲೂ ಕಡೆಯಾಗಿ ನೋಡ್ಕೋತಾರೆ. ಯಾಕೆ ಹೇಳು? ಗಂಡನ ಮನೆಯಲ್ಲಿ ದುಡಿಯೋಕೆ ಬಂದ ಗುಲಾಮಳು ಅವಳು. ವರ್ಷದ ಒಳಗಡೆ ಮಗು ಕೊಡಲಿಲ್ಲ ಅಂದರೆ ಬಂಜೆ ಅನ್ನೋ ಪಟ್ಟ ಕೊಡ್ತಾರೆ. ಆಗ ತಿನ್ನುವಾಗ ಕೂಡ ಊಟಕ್ಕೆ ಮಣ್ಣು ಹಾಕ್ತಾರೆ. ಮಗು ಆಗಿಲ್ಲ ಅಂದರೂ ಹೇಗೆ ತಿಂತಾಳೆ ನೋಡು, ಯಾರ ಬಗ್ಗೆ ಯೋಚನೆ ಕೂಡ ಇಲ್ಲ ಅಂತ ತುತ್ತಿಗೂ ಹಂಗಿಸ್ತಾರೆ. ಮಗು ಆಗಲಿಲ್ಲ ಅಂದ ಮಾತ್ರಕ್ಕೆ ಬರೀ ಹೆಣ್ಣಿನ ಕಡೆಯಿಂದಾನೇ ಮಾತ್ರನ ತೊಂದರೆ? ಯಾಕೆ ಗಂಡಸಿಗೆ ಯಾವ ತೊಂದರೆನೂ ಇರಲ್ವಾ ಅಥವಾ ಬರೋದೇ ಇಲ್ವಾ? ಅದಕ್ಕೆ ಹೇಳೋದು ಹೆಣ್ಣು ಕ್ಷಮಯ ಧರಿತ್ರಿ ಅಂತ. ಅದಕ್ಕೆ ತಾನೇ ಈ ಥರ ಗಂಡಸರು ಈ ಥರ ನಡ್ಕೊಳ್ಳೋದು, ಅವರ ಗುಲಾಮರನ್ನಾಗಿ ಮಾಡ್ಕೋತಾರೆ. ಹೆಣ್ಣನ್ನು ಬರೀ ಒಂದು ಭೋಗದ ವಸ್ತು ಅಂತ ಮಾತ್ರ ನೋಡ್ತಾರೆ. ಯಾಕೆ? ಹೆಣ್ಣು ಯಾವತ್ತೂ ಏನು ಸಾಧನೆ ಮಾಡಬಾರ್ದಾ? ಸಾಧನೆ ಮಾಡೋ ಮನಸ್ಸಿರೋ ಹುಡುಗಿರಿಗೆ ನನಗೆ ಸಿಕ್ಕ ಕರಣ್ಣಂತಹ ಗಂಡ ಸಿಕ್ಕಿದ್ರೆ ಆ ಹೆಣ್ಣಿನ ಆಸೆ, ಕನಸು, ಆಕಾಂಕ್ಷೆ, ಸುಖ, ಸಂತೋಷ, ನೆಮ್ಮದಿ ಎಲ್ಲವನ್ನ ಮೂಟೆ ಕಟ್ಟಿ ಸಮುದ್ರಕ್ಕೆ ಎಸೆದು ಬಿಡಬೇಕಾಗತ್ತೆ.
ಅಂತ ಅಂದೋಳು ಬಿಕ್ಕಿ ಬಿಕ್ಕಿ ಅಳೋಕ್ಕೆ ಶುರು ಮಾಡಿದ್ಲು ಸನ್ನಿಧಿ. ಸಂಧ್ಯಾಗೆ ನಿಜಕ್ಕೂ ತುಂಬಾ ಬೇಜಾರಾಯಿತು. ಮದುವೆಯಾಗಿ ಇನ್ನು 20 ದಿನ ಕೂಡ ಆಗಿಲ್ಲ. ಆದರೆ ಸನ್ನಿಧಿ ಅದೆಷ್ಟು ನೋವು ತಿಂತಿದ್ದಾಳೆ ಆ ಮನೆಯಲ್ಲಿ ಅಂತ ಯೋಚನೆ ಮಾಡಿ ಸನ್ನಿಧಿಯನ್ನು ಗಟ್ಟಿಯಾಗಿ ಅಪ್ಕೊಂಡು ಸಮಾಧಾನ ಮಾಡಿದ್ಲು ಸಂಧ್ಯಾ. ಅಪ್ಪ ಅಮ್ಮ ಇಲ್ಲದೆ ಇರೋ ಹುಡುಗಿ ಅಂತ ಎಷ್ಟು ಕ್ರೂರವಾಗಿ ನಡೆಸ್ಕೊಂಡ್ರು ಗೊತ್ತಾ? ಅವರಿಗೆ ಈ ಪರಿಸ್ಥಿತಿ ಬಂದಾಗ ಮಾತ್ರ ಗೊತ್ತಾಗೋದು ನನ್ನ ನೋವು ಏನು ಅಂತ ಹೇಳಿದ್ಲು ಸನ್ನಿಧಿ. ಮತ್ತೆ ಅವಳೇ ಮಾತನ್ನು ಕಂಟಿನ್ಯೂ ಮಾಡ್ತಾ, ನನ್ನ ಅಪ್ಪ ಅಮ್ಮಗೆ ನನ್ನ ಕಷ್ಟ ಗೊತ್ತಾಗಿರಬೇಕು. ಅದಕ್ಕೆ ಅನಿಸುತ್ತೆ ಕರಣ್ನ ಈ ಪರಿಸ್ಥಿತಿಗೆ ತಂದು ನನ್ನ ಅಪ್ಪನ ಥರ ನನ್ನ ಮಾವ ಬಂದು ನೀನು ಹೋಗಿ ನೆಮ್ಮದಿಯಾಗಿ ಬಾಳು ಅಂತ ಹೇಳಿದ್ದು ಅನಿಸತ್ತೆ ಅಂತ ಅಂದ್ಲು ಸನ್ನಿಧಿ. ಸಂಧ್ಯಾ ಅಲ್ಲೇ ಇದ್ದ ನೀರಿನ ಬಾಟಲ್ನ ತಂದು ಸನ್ನಿಧಿ ಹತ್ರ ತಂದು ಕೊಟ್ಲು. ಸನ್ನಿಧಿ ಆ ನೀರಿನ ಬಾಟಲ್ನಲ್ಲಿದ್ದ ನೀರನ್ನು ಒಂದೇ ಸಮ ಗಟಗಟ ಅಂತ ಕುಡಿದು ಮುಗಿಸಿದ್ಲು. ತುಂಬ ದಿನದಿಂದ ಸನ್ನಿಧಿಯ ಮನಸ್ಸಲ್ಲಿ ಅದುಮಿಟ್ಟುಕೊಂಡು ಬಂದಿದ್ದ ನೋವನ್ನು ಇವತ್ತು ಸನ್ನಿಧಿ ಹೊರಹಾಕಿದ್ಲು. ಸಂಧ್ಯಾ, ನನಗೆ ಒಂದು ಹೆಲ್ಪ್ ಮಾಡ್ತೀಯಾ ಅಂತ ಕೇಳಿದ್ಲು ಸನ್ನಿಧಿ. ಹೇಳು ಸನ್ನಿಧಿ, ಕೇಳಿದ್ಲು ಸಂಧ್ಯಾ. ನನಗೆ ಆದಷ್ಟು ಬೇಗ ಒಂದು ಮನೆ ಬೇಕು. ಏರಿಯಾ ಸೈಲೆಂಟಾಗಿ ಇರಬೇಕು. ಯಾರು ನನ್ನ ಮನೇನ ಬೇಗ ಕಂಡು ಹಿಡಿಬಾರ್ದು. ಮಿಂಚುಗೂ ಸ್ಕೂಲ್ಗೆ ಹತ್ತಿರ ಆಗಬೇಕು. ನನಗೂ ಕೆಲಸಕ್ಕೆ ಕನ್ವೀನಿಯೆಂಟ್ ಆಗಬೇಕು ಅಂತ ಅಂದ್ಲು ಸನ್ನಿಧಿ. ಸರಿ ಕಣೆ, ನಾನು ಆದಷ್ಟು ಬೇಗ ಮನೇನ ಹುಡುಕ್ತೀನಿ ಅಂತ ಹೇಳಿದ್ಲು ಸಂಧ್ಯಾ. ಸನ್ನಿಧಿಗೆ ಸಮಾಧಾನ ಮಾಡಿ ಸಂಧ್ಯಾ ಅವಳ ಮನೆಗೆ ಹೊರಟ್ಲು. ಈ ಕಡೆ ಮಿಂಚು ಒಂದಾದ ಮೇಲೆ ಒಂದರಂತೆ ಮೊಬೈಲ್ನಲ್ಲಿ ಕಾರ್ಟೂನ್ ನೋಡ್ತಾ ಕೂತಿದ್ಲು. ಮಿಂಚುವಿನ ಮುದ್ದು ಮುಖ ನೋಡಿದ ಸನ್ನಿಧಿ ಮನಸ್ಸಿಗೆ ತುಂಬ ಸಮಾಧಾನ ಆಯಿತು. ಮಕ್ಕಳ ಮುಗ್ಧ ಮುಖ ನೋಡಿದ್ರೆ ಎಲ್ಲ ನೋವು ದುಃಖ ಮರೆತು ಹೋಗುತ್ತೆ ಅಂತ ಮನಸ್ಸಲ್ಲೇ ಅಂದ್ಕೊಂಡ್ಳು. ಅವಳಿಗೇ ಗೊತ್ತಿಲ್ಲದೆ ಅವಳ ಮನಸ್ಸಲ್ಲಿ ಅಮ್ಮನ ಸ್ಥಾನ ಎಚ್ಚರಗೊಳಿಸಿದ್ದು ಮುದ್ದು ಮಿಂಚು. ಯಾಕಂದರೆ ತಾಯಿ ಪ್ರೀತಿ ಕಳೆದುಕೊಂಡವರಿಗೆ ಮಾತ್ರ ತಾಯಿ ಬೆಲೆ ಗೊತ್ತಾಗೋದು ಅಂತ ಅಂದ್ಕೊಂಡು ಮಿಂಚು ಹತ್ರ ಬಂದು, ಕಂದ ಅಂತ ಮಿಂಚು ಕಿವಿದೆ ಹಾಕಿದ ಹೆಡ್ಫೋನ್ನ ತೆಗೆದ್ಲು. ಮಿಂಚು ಮುದ್ದಾದ ಮುಖದಲ್ಲಿ ಸ್ಮೈಲ್ ಮಾಡ್ತಾ, ಸನ್ನಿ ಹಸಿವಾಗ್ತಿದೆ ಅಂತ ಅಂದ್ಲು. ಅದಕ್ಕೆ ಸನ್ನಿಧಿ, ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ, ಆಚೆ ಹೋಗಿ ಊಟ ಮಾಡ್ಕೊಂಡು ಬರೋಣವಾ ಅಂತ ವಾಶ್ರೂಮ್ ಕಡೆಗೆ ನಡೆದ್ಲು. ಮಿಂಚು ಸನ್ನಿಧಿ ಹತ್ರ ತನಗೆ ಪಿಜ್ಜಾ ಬೇಕು ಅಂತ ಕೇಳಿದಾಗ ಸನ್ನಿಧಿ ಆಯಿತು ಕಂದ ಕೊಡಿಸ್ತೀನಿ ಅಂತ ಅಂದದ್ದೇ ತಡ ಮಿಂಚು ಬೆಡ್ ಮೇಲೆ ನಿಂತ್ಕೊಂಡು ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸನ್ನಿಧಿ ಬೇಗ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಮಿಂಚುನ ಕರ್ಕೊಂಡು ಪಿಜ್ಜಾ ಹಟ್ಗೆ ಹೋದ್ಲು. ಸನ್ನಿಧಿ 3/4 ನೈಟ್ ಪ್ಯಾಂಟ್ ಹಾಕಿ ಬಾರ್ಬಿ ಡಾಲ್ ಡ್ರಾಯಿಂಗ್ ಇರೋ ಟೀ ಶರ್ಟ್ ಹಾಕಿದ್ಲು. ಅದರ ಮೇಲೆ ಒಂದು ತೆಳುವಾದ ಸ್ವೆಟರ್ ಹಾಕಿ ಮಿಂಚುಗಿಂತ ಮುದ್ದಾಗಿ ಕಾಣಿಸ್ತಾ ಇದ್ಲು. ಪಿಜ್ಜಾ ಹಟ್ಗೆ ಹೋಗಿ ಒಂದು ಗಾರ್ಲಿಕ್ ಬ್ರೆಡ್ ಮತ್ತು ಕಾರ್ನ್ ಮಶ್ರೂಮ್ ವಿತ್ ಎಕ್ಸ್ಟ್ರಾ ಚೀಸ್ ಹಾಕಿರೋ ಪಿಜ್ಜಾ ಆರ್ಡರ್ ಮಾಡಿದ್ಲು. ಮಿಂಚು ಅವಳ ಎದುರುಗಡೆ ಬಂದ ಪಿಜ್ಜಾ ನೋಡಿ ತುಂಬ ಖುಷಿಯಾಗಿತ್ತು ಮುದ್ದು ಕಂದಮ್ಮನಿಗೆ. ಸನ್ನಿಧಿ ಮತ್ತು ಮಿಂಚು ಇಬ್ಬರು ಪಿಜ್ಜಾ ತಿಂದು ಮುಗಿಸಿ ಬಿಲ್ ಪೇ ಮಾಡಿ ಅಲ್ಲಿಂದ ಹೊರಟು ಹೋಟೆಲ್ ರೂಮ್ಗೆ ತಲುಪೋದು. ಸನ್ನಿಧಿ ಇದ್ದಿದ್ದು 5 ಸ್ಟಾರ್ ಹೋಟೆಲ್. ಅಲ್ಲಿಗೆ ಬಿಸ್ನೆಸ್ ಮೀಟಿಂಗ್ ಮತ್ತು ಬೇರೆ ಬಿಸ್ನೆಸ್ ಮ್ಯಾನ್ಗಳು ಆಗಾಗ ಬರ್ತಾನೆ ಇರ್ತಾರೆ. ಹೋಟೆಲ್ಗೆ ಎಂಟ್ರಿ ಆದ ತಕ್ಷಣ ಮಿಂಚು ರೂಮ್ ಹತ್ರ ಓಡಿ ಹೋದ್ಲು. ಸನ್ನಿಧಿ ಹಿಂದೆ ಉಳಿದ್ಲು. ಅಲ್ಲಿಗೆ ಬಿಸ್ನೆಸ್ ಮೀಟಿಂಗ್ಗೆ ಅಂತ ಬಂದಿದ್ದ ವ್ಯಕ್ತಿ ಸನ್ನಿಧಿಯನ್ನು ನೋಡಿ ಶಾಕ್ ಆದರು. ಆದರೂ ಸನ್ನಿಧಿನ ನೋಡ್ತಾ ಹಾಗೆ ಕಳೆದೋಗಿದ್ರು. ನೈಟ್ ಡ್ರೆಸ್ನಲ್ಲೂ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಮುದ್ದು ಸನ್ನಿಧಿ. ಸನ್ನಿಧಿ ಮಿಂಚುವಿನ ಹಿಂದೆ ಬಂದು ನಿಧಾನ ಮಿಂಚು ಅಂತ ಅಂದು ರೂಮ್ ಕಡೆ ಸನ್ನಿಧಿ ಹೋಗ್ತಾ ಇದ್ಲು. ನೋಡ್ತಾ ನೋಡ್ತಾ ಸನ್ನಿಧಿನ ಗಮನಿಸ್ತಾ ಇದ್ದ ವ್ಯಕ್ತಿಯ ಕಣ್ಣು ಸನ್ನಿಧಿ ಕಣ್ಮರೆ ಆಗೋವರೆಗೂ ಅವಳನ್ನೇ ನೋಡ್ತಾ ಇತ್ತು. ಕೊನೆಗೂ ಸನ್ನಿಧಿ ಅವಳ ರೂಮ್ ಕಡೆ ಹೋದ್ಲು. ಸನ್ನಿಧಿಯನ್ನು ಗಮನಿಸ್ತಾ ಇದ್ದ ವ್ಯಕ್ತಿ ಹೋಟೆಲ್ನಿಂದ ಆಚೆ ಹೋದರು. ಯಾರಿರಬಹುದು ಆ ವ್ಯಕ್ತಿ? ಮಾರನೇ ದಿನ ಸನ್ನಿಧಿ ಯಾವಾಗಿನ ಹಾಗೆ ಮಿಂಚುನ ಸ್ಕೂಲ್ಗೆ ಬಿಟ್ಟು ಬಂದು ಆಫೀಸಿನ ಕೆಫಿಟೇರಿಯಾದಲ್ಲಿ ತಿಂಡಿ ಮಾಡ್ತಾ ಕೂತಿದ್ಲು. ಸಂಧ್ಯಾ ಆಗಲೇ ಆಫೀಸ್ಗೆ ಬಂದು ಸನ್ನಿಧಿನ ಹುಡುಕ್ತಾ ಇದ್ಲು. ಅಲ್ಲೇ ಇದ್ದ ಅವಳ ಕಲೀಗ್ ಹತ್ರ ಸನ್ನಿಧಿಯನ್ನು ನೋಡಿದ್ರಾ ಅಂತ ಕೇಳಿದ್ಲು. ಅದಕ್ಕೆ ಆ ಕಡೆ ಇದ್ದ ಪರ್ಸನ್ ಶೀ ಈಸ್ ಇನ್ ಕೆಫಿಟೇರಿಯಾ ಅಂತ ಅಂದ್ಲು. ಥ್ಯಾಂಕ್ಸ್ ಅಂತ ಹೇಳಿ ಕೆಫಿಟೇರಿಯಾ ಕಡೆ ಹೊರಟ್ಲು ಸಂಧ್ಯಾ. ಸಂಧ್ಯಾ ನೋಡಿದಾಗ ಸನ್ನಿಧಿ ತಿಂಡಿ ತಿಂತಾ ಇದ್ಲು. ಅವಳ ಮುಖದಲ್ಲಿ ಯಾವ ದುಃಖ ಕೂಡ ಇರಲಿಲ್ಲ ಅನ್ನೋದನ್ನು ಸಂಧ್ಯಾ ಗಮನಿಸಿದ್ಲು. ಸನ್ನಿಧಿ ನಾರ್ಮಲ್ಲಾಗಿ ಇದ್ದಾಳೆ ಅಂತ ಸಮಾಧಾನ ಮಾಡಿಕೊಂಡು ಸನ್ನಿಧಿ ಹತ್ರ ಬಂದು ಗುಡ್ ಮಾರ್ನಿಂಗ್ ಡಿಯರ್ ಅಂತ ವಿಶ್ ಮಾಡಿದ್ಲು. ಸನ್ನಿಧಿ ಸ್ಮೈಲ್ ಮಾಡ್ತಾ
ವೆರಿ ಗುಡ್ ಮಾರ್ನಿಂಗ್ ಅಂತ ವಾಪಸ್ ರಿಪ್ಲೈ ಮಾಡಿದ್ಲು. ಇಬ್ಬರು ಸ್ವಲ್ಪ ಹೊತ್ತು ಮಾತಾಡಿ ವರ್ಕ್ ಸ್ಟೇಷನ್ ಹತ್ರ ಹೋಗಿ ತಮ್ಮ ತಮ್ಮ ವರ್ಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ವೈಭವ್ ಕ್ಯಾಬಿನ್. ವೈಭವ್ ಯಾವುದೋ ಡಾಕ್ಯುಮೆಂಟ್ನ ನೋಡ್ತಾ ಕೂತಿದ್ದ. ಆಫೀಸ್ಗೆ ಒಂದು ಲೇಡಿ ಎಂಟ್ರಿ ಆಯಿತು. ಆ ಲೇಡಿ ನೋಡೋಕ್ಕೆ ಆರ್ಟಿಫಿಷಿಯಲ್ ಆಗಿ ಮಾತ್ರ ಚೆನ್ನಾಗಿದ್ಲು. ಯಾಕಂದರೆ ಅವಳ ಮುಖ ಫುಲ್ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡಿದ್ಲು. ಯಾರೇ ನೋಡಿದ್ರೂ ಆ ಹುಡುಗಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡಿದ್ದಾಳೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು. ಆ ಹುಡುಗಿ ಆಫೀಸ್ಗೆ ಎಂಟ್ರಿ ಆಗಿದ ತಕ್ಷಣ ವೈಭವ್ ಅಸಿಸ್ಟೆಂಟ್ ಕಮಲ್ಗೆ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಮಾಡಿಕೊಂಡು ಹೆದರ್ಕೊಂಡು ಮೇಡಮ್ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡ್ದ. ಆ ಹುಡುಗಿ ಕಮಲ್ ಮಾಡಿದ ವಿಶ್ನ ರೆಫ್ಯೂಸ್ ಮಾಡಿ ಧಿಮಾಕಿನ ಧ್ವನಿಯಲ್ಲಿ ವೇರ್ ಈಸ್ ವೈಭವ್ ಅಂತ ಕೇಳಿದ್ಲು. ಅದಕ್ಕೆ ಕಮಲ್ ಕ್ಯಾಬಿನ್ನಲ್ಲೇ ಇದ್ದಾರೆ ಅಂತ ಅಂದ. ಆ ಹುಡುಗಿ ವೈಭವ್ ಕ್ಯಾಬಿನ್ನ ಡೋರ್ ನಾಕ್ ಮಾಡದೆ ವಿತೌಟ್ ಇನ್ಫಾರ್ಮ್ ಡೈರೆಕ್ಟಾಗಿ ಕ್ಯಾಬಿನ್ ಒಳಗಡೆ ನುಗ್ಗಿದ್ಲು. ಆ ಹುಡುಗಿಯನ್ನು ನೋಡಿ ವೈಭವ್ ಸ್ಟನ್ ಆದ. ಅವನ ಮುಖದಲ್ಲಿ ಮಿಕ್ಸ್ಡ್ ಎಮೋಷನ್ಸ್ ಕಾಣ್ತಾ ಇತ್ತು. ವೈಭವ್ ಕ್ಯಾಬಿನ್ಗೆ ಎಂಟ್ರಿ ಕೊಟ್ಟ ಆ ಹುಡುಗಿ ಯಾರು? ವೈಭವ್ಗೂ ಆ ಹುಡುಗಿಗೂ ಏನು ಸಂಬಂಧ? ಅವಳ ಮುಖವನ್ನು ನೋಡಿದ ತಕ್ಷಣ ಭಾವನೆಗಳೇ ಇಲ್ಲದಂತ ಕಾಣ್ತಾ ಇರೋ ಅವನ ಮುಖ ಯಾವ ಕಾರಣಕ್ಕೆ? ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಮುಂದಿನ ಸಂಚಿಕೆಗಳಲ್ಲಿ. ಅಲ್ಲಿವರೆಗೂ ನಿರೀಕ್ಷಿಸಿ. ಋಣಾನುಬಂಧ. ಧನ್ಯವಾದಗಳು.